ವೀಕ್ಷಕರೇ, ಕನ್ನಡದ ಬಿಗ್ ಬಾಸ್ ಸೀಸನ್ 11 ಈಗಾಗಲೇ 15ನೇ ವಾರ ತಲುಪಿದ್ದು ಆಟದ ತೀವ್ರತೆ ಇನ್ನಷ್ಟು ಹೆಚ್ಚಾಗಿದೆ. ಈ ವಾರದಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರ ಡೈರೆಕ್ಟ್ ಆಗಿ ಟಿಕೆಟ್ ಟು ಫಿನಾಲೆ ಸೇರಲಿದೆ ಎಂದು ಬಿಗ್ ಬಾಸ್ ಈಗಾಗಲೇ ಹೇಳಿದ್ದಾರೆ. ಇದರಿಂದ ಸ್ಪರ್ಧಿಗಳು ತಮ್ಮ ಮೌಲ್ಯಗಳನ್ನ ಕಳೆದುಕೊಂಡು ಗುದ್ದಾಟಕ್ಕೆ ಮುಂದಾಗಿದ್ದಾರೆ. ಆದರೆ ಹಿಂದಿನ ವಾರದಲ್ಲಿ ಯಾವುದೇ ರೀತಿಯ ಎಲಿಮಿನೇಷನ್ ಇರಲಿಲ್ಲ. ಇದರಿಂದ ಮುಂದಿನ ಮಧ್ಯಂತರ ವಾರದಲ್ಲಿ ಡಬಲ್ ಎಲಿಮಿನೇಷನ್ ಆಗಿ 7 ಜನ ಮಾತ್ರ ಉಳಿಯುತ್ತಾರೆ ಎನ್ನುವ ಲೆಕ್ಕಾಚಾರ ಇತ್ತು. ಅದೇ ರೀತಿಯಲ್ಲಿ ಬಿಗ್ ಬಾಸ್ ಈ ವಾರದ ಮಧ್ಯದಲ್ಲಿ ಡಬಲ್ ಎಲಿಮಿನೇಷನ್ ಆಗಿದೆ ಎನ್ನಲಾಗುತ್ತಿದೆ. ಇದನ್ನ ಮುಂದಿನ ಗುರುವಾರದ ಎಪಿಸೋಡ್ ನಲ್ಲಿ ತೋರಿಸುತ್ತಾರೆ ಎಂದು ಊಹಿಸಿದ್ದಾರೆ. ವೀಕ್ಷಕರೇ, ಈಗಾಗಲೇ 100 ದಿನಗಳನ್ನ ಸಂಪೂರ್ಣವಾಗಿ ಮುಗಿಸಿ ಯಶಸ್ವಿ ಹಾದಿಯಲ್ಲಿ ಮುಂದುವರಿಯುತ್ತಿದೆ. ಆದರೆ ಈಗ ಬಿಗ್ ಬಾಸ್ ಸೀಸನ್ 11ರ ಪ್ರಮುಖ ಇಬ್ಬರ ಸ್ಪರ್ಧಿಗಳನ್ನೇ ಬಿಗ್ ಬಾಸ್ ನಿಂದ ಔಟ್ ಎನ್ನಲಾಗುತ್ತಿದೆ. ಹೌದು ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 11ರಲ್ಲಿ 15ನೇ ವಾರ ಡಬಲ್ ಎಲಿಮಿನೇಷನ್ ಆಗಿದೆ ಎಂದು ಬಿಗ್ ಬಾಸ್ ನ ಆಪ್ತ ಮೂಲಗಳಿಂದ ತಿಳಿದು ಬಂದಿದೆ. ವೀಕ್ಷಕರೇ, ಆದರೆ ಸ್ಪರ್ಧಿ ಯಾರೆನ್ನುವ ಪ್ರಶ್ನೆಗೆ ಬಿಗ್ ಬಾಸ್ ನ ಫೈರ್ ಬ್ರ್ಯಾಂಡ್ ಚೈತ್ರಾ ಅವರು ಮತ್ತು ಪಾಸಿಟಿವಿಟಿ ಗೌತಮಿ ಇಬ್ಬರು ಮನೆಯಿಂದ ಹೊರ ಬಂದಿದ್ದಾರೆ ಎನ್ನಲಾಗುತ್ತಿದೆ. ವೀಕ್ಷಕರೇ, ಇನ್ನೇನು 3 ವಾರಗಳು ಬಿಗ್ ಬಾಸ್ ನ ಫಿನಾಲೆಗೆ ಬಾಕಿ ಇದೆ. ಇಂತಹ ಸಮಯದಲ್ಲಿ ಈಗ ಚೈತ್ರಾ ಮತ್ತು ಗೌತಮಿ ಎಲಿಮಿನೇಟ್ ಆಗಿರುವುದು ಅವರ ಅಭಿಮಾನಿಗಳಲ್ಲಿ ತುಂಬಾ ನೋವನ್ನುಂಟು ಮಾಡಿದೆ. ಆದರೆ ಇದರ ಬಗ್ಗೆ ಬಿಗ್ ಬಾಸ್ ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಆದರೆ ಆಪ್ತ ಮೂಲಗಳ ಪ್ರಕಾರ ಈ ವಿಷಯ ಲೀಕ್ ಆಗಿದೆ ಎನ್ನಲಾಗುತ್ತಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಏನು ಮಾಡುತ್ತಾರೆ ಎಂದು ಕಾದು ನೋಡಬೇಕು. ವೀಕ್ಷಕರೇ, 15ನೇ ವಾರದ ಡಬಲ್ ಎಲಿಮಿನೇಷನ್ ನ ಬಗ್ಗೆ ನಿಮ್ಗೇನ್ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ.